ಎಲ್ಲ ಆಗ್ತಿಲ್ಲ, ಏಳು batting ರನ್ ಬಿಟ್ಟಿದ್ದಾರೆ. ಹೊಡೆದ್ಬಿಟ್ಟು ತಲಾಗ್ ಟ್ರಿಬ್ಯೂಟ್ ಮಾಡಿದಾರೆಲ್ಲ. ತಲಾಟಿ ಮೆದರ್ ಹಾಕೊಂಡ್ರೆ ಹಿಂಗೆ ಆಗೋದು ಅವ್ರಿಗೆ. 3 ಜನ 7 ರನ್ ಹೊಡೆದಿ ಔಟ್ ಆಗಿರೋದು. ನೀವ್ ಈಗ ಮಾಡಿ, ನಾವ್ 15 ವರ್ಷದಿಂದ ಮಾಡಿವಿ ಅದನ್ನ. ನಮಸ್ಕಾರ ಕಾರ್ಯಕ್ರಮಕ್ಕೆ ವಿನಯ್ ಗಾಳಿ ಅವರಿಗೆ. ನಮಸ್ಕಾರ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್, ಮಾತಾಡಂಗಿಲ್ಲ ಈಗ ನೀವು. ನಮ್ ಕ್ಲಬ್ ಜಾಯ್ನ್ ಆದ್ರಿ, ಕಂಗ್ರಾಚುಲೇಷನ್ಸ್ ನಿಮ್ಗ. ಈ ತರ ನೀನು Elite ಕ್ಲಬ್ಬಿಗೆ club ಗೆ. ಜಾಯ್ನ್ ಆಗಿದೀಯ? ಹಾ ನಮ್ ಡಾಲರ್ಸ್ ಎಲೈಟ್ ಕ್ಲಬ್ ಕಾಲೋನಿ ಜಾಯ್ನ್ ಕ್ಲಬ್ ಆದ್ರಿ ನೀವು. ಹಾ ಎಲೈಟ್ ಕ್ಲಬ್ಬಿಗೆ ಯಾರು ಜಾಯ್ನ್ ಆಗ್ತೀವಿ, ಏನಾರು ಜಾಯ್ನ್ ಆಗ್ಲಿ, ಕಪ್ ಹೊಡೆದಾಯ್ತು ಶಿಷ್ಯ, ಮಾತಾಡಂಗಿಲ್ಲ ನೀನೀಗ. ಯಾಕೆ ಮಾತಾಡೋದಿಲ್ಲ? ಮಾತಾಡ್ತೀವಿ ನಾವು. ನಾವ್ ಮಾಡಾರ್ದೇನ್ ಮಾಡಿಲ್ಲ ನಿಮ್ದು ನೀವು. ಎರ ನಡೀತಿಲ್ಲ ರೀ. ಧೋನಿ ಎರ ಹೋಯ್ತು, ಏ ಗಾಯಕ್ವಾಡ್ ಎರ ಎಲ್ಲ ಇಟ್ಸ್ ಪಟ್ಟಿದ್ದಾರೆ ಎರ. ನೀವ್ ಈಗ ಮಾಡಿ, ನಾವ್ 15 ವರ್ಷದಿಂದ ಮಾಡಿವಿ ಅದನ್ನ. 15 ವರ್ಷಕ್ಕೆ ಇವಾಗಿನ ಮಾತಾಡೋಣ ಬನ್ನಿ. ನೆನ್ನೆ ಮ್ಯಾಚ್ ಮಾತಾಡೋಣ, GT ಮತ್ತೆ RCB. ಹಾ ಫಸ್ಟ್ ಹೇಳೋದಾದ್ರೆ ಡಬಕ್ಕೋರ್ ಮಿಡ್ಲ್ ಆರ್ಡರ್ ಗುರು GT. ಕ್ಯಾಪ್ಟನ್ ಡಬಾಕೋರು, ಆ ಮ್ಯಾನೇಜ್ಮೆಂಟ್ ಡಬಾಕೋರು. ಯಾವ ಫೈನಲ್ ದಾಗ ಸ್ಕೋರ್ ಡಿಪೆಂಡ್ ಮಾಡ್ತಾರೆ ಅಲ್ಲಿ, ಅಟ್ಯಾಕಿಂಗ್ RCB ಬ್ಯಾಟಿಂಗ್ ವಿರುದ್ಧ. ಇಂಪ್ಯಾಕ್ಟ್ ಪ್ಲೇಯರ್ ಇನ್ನೊಬ್ಬ ಬ್ಯಾಟ್ಸ್ಮನ್ ಅಂತ 3 ವಿಕೆಟ್ ಬಿತ್ತಲ್ಲ, ಅವಾಗ ಯಾರು ಕುಮಾರ್ ಕುಶಾಗೇರನೋ ಅನುಜ್ ರಾವತ್ನ ತರಬೇಕಿತ್ತು ಬ್ಯಾಟಿಂಗ್, ಇನ್ನೊಂದ್ ಸ್ವಲ್ಪ ರನ್ ಬರ್ತಿತ್ತು. ಈ ಕೃಷ್ಣನ್ 150 ಕೃಷ್ಣನ್ ಬಾಲ್ ಇಲ್ಲೇ ಡಿಫೆಂಡ್ ಮಾಡ್ಕೊಳ್ಳೋರು ಅವ್ರು ಇಂಪ್ಯಾಕ್ಟ್ ಆಗಿ. ಕೃಷ್ಣನ್ ಬೌಲಿಂಗ್ 150 ಅಲ್ಲ, ಅದೆಲ್ಲ 200+ ಇದ್ರೆ ಮಾತ್ರ ಕೃಷ್ಣನ್ ಬೌಲಿಂಗ್ ಏನೋ ಸ್ವಲ್ಪ ಶಾರ್ಟ್ ಗಿಟ್ ಹಾಕಿ ಹೊಡೆಯಕ್ ಹೋಗಿ ವಿಕೆಟ್ ಸಿಗುತ್ತೆ. ಕೃಷ್ಣ ಡಾಟ್ ಆಡ್ಸ್ತೀನಿ ಅವೆಲ್ಲ ಇಲ್ಲ ಕೃಷ್ಣನ್ ಕೈಲಿ. ಕೃಷ್ಣನ್ ಸಮರ್ಥನೆ ನಡೆಯುತ್ತೆ. ಟೀಮ್ ಸ್ಕೋರ್ ಇವರು ಜಾನಿ ಬೀಮ್. ಒಂದ್ ನಿಮಿಷ ಗೈಸ್. ಇನ್ನೊಂದ್ ಗುರು, ಸಾಯಿ ಸುದರ್ಶನ್ ಇಂದು ಆಲ್ಮೋಸ್ಟ್ ಇನ್ ಎಲ್ಲರಿಗೂ ಗೊತ್ತಾಯ್ತು ಅವ್ನ್ ವಿಕೆಟ್ ತೆಗಿಯೋದು ಹೆಂಗೆ ಅಂತ. ಅವ್ನ್ ನೆಲದಲ್ಲಿ ಆಡೋದ್ ಬಿಟ್ರೆ ಇನ್ನೇನು ಬರಲ್ಲ. ನೆಲದಲ್ಲೇ ಆಡಿ ಆಡಿ ಅಭ್ಯಾಸ ಆಗಿ ಒಂಚೂರು ಭೂವಿ ನೋಡು, ಭೂವಿ ತಲೆ ಉಪಯೋಗಿಸ್ತಾ, ಭೂವಿ ಸ್ವಿಂಗ್ ಮಾಡಕ್ ಹೋಗ್ಲಿಲ್ಲ. ಅವ್ನಿಗೆ ಆಡಕ್ ಬರುತ್ತೆ ಅಂತ ಗೊತ್ತಾಯ್ತು, ಸ್ವಿಂಗ್ ನ ಕಟ್ ಮಾಡಕ್ ಬರುತ್ತೆ ಅಂತ ಸುದರ್ಶನ್ಗೆ. ಒಂಚೂರು ಬೌನ್ಸರ್ ಆಗ್ತಾ ಅಷ್ಟೇ, ಡಮಿಲ್ ಡಿಮಿಲ್ ಡಕ್ಕ ಅಂತ ಹೋದ ಅವನು, ವಿಕೆಟ್ ಕೊಟ್ಟು ಹೋದ ಸುದರ್ಶನ್. ಗಿಲ್ಲು ಅಷ್ಟೇ, ಕೇಸಲುಟಿಗೆ ಹೆವಿ ತಲೆ ಇದೆ ಗುರು. ನಿನ್ನೆ ಬಾಲರ್ಸ್ ಮ್ಯಾಚ್ ಗೆಲ್ಸಿದ್ರು ಬಿಡ. ಅದೇ ಅವ್ರದ್ದೇ ಉಲ್ಟಾ ಹೊಡಿತು, ಅವ್ರು ಫಾಸ್ಟ್ ಬೌಲಿಂಗ್ ಪಿಚ್ ಮಾಡಿರ್ತಾರೆ, ಅವರಿಗೆ ಕೊಟ್ಟಿರೋದು ವಾಪಸ್ಸು. ಆಶೀಶ್ ನೇರ ಪಾಪ ಇರ್ಲಿಲ್ಲ ನಿನ್ನೆ, ಅದು ಪ್ರಾಬ್ಲಮ್. ಆಶೀಶ್ ನೇರ ಕಾಣಿಸ್ಲಿಲ್ಲ, ಸಮ್ ಫ್ಯಾಮಿಲಿ ಇಶ್ಯೂಸ್ ರೀ. ಹೌದಾ? ಹಾ ಕರೆಕ್ಟ್. ಆಶೀಶ್ ನೇರ ಇದ್ದೇ ಇಲ್ಲ ಅಲ್ಲಿ, ಹೆಡನ್ ಅಷ್ಟೇ ಇದ್ದ. ಹೆಡನ್ ಅಷ್ಟೇ, ಹೆಡೆ ಬಿಚ್ ಹೊಡೆದ್ರು, ಹೆಡೆ ಬಿಚ್ ಹೊಡೆದ್ರು. ಕಾರ್ತಿಕ್ ಅವರೇ ನಮಸ್ಕಾರ. ಕಪ್ ಗೆಲ್ಸ್ಕೊಂಡ್ ಬಂದಿದ್ದೀರಾ ನೆನ್ನೆ ಹೋಗಿ? ಹಂಗೆ ಇನ್ನೊಂದ್ ಸ್ಟಾರ್ ಬರುತ್ತೆ. ಇನ್ನೊಂದ್ ಸ್ಟಾರ್ ಹೋಗಿ ತಗೋ, ಇನ್ನೊಂದ್ ಸ್ಟಾರ್ ಜಾಸ್ತಿ ತಗೋ, ಒಂದ್ 5,000 ಕೊಟ್ಟು. ನೀವು ಸ್ಪಾನ್ಸರ್ ಮಾಡ್ಬೇಕಪ್ಪ. 1,000 ಜಾಸ್ತಿ ಮಾಡ್ತಾವ್ರಿ. ಆರ್ಯನವ್ರೆ, ನೀವು ನಮಗೆಲ್ಲ ಜರ್ಸಿ ಕೊಡಿಸ್ಬೇಕು. ಕಪ್ ಗೆದ್ದಿರಿ. ಹೇಳಿದೀನಿ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಹೇಳಿದೀನಿ, ಮೆಜೆಸ್ಟಿಕ್ ಜರ್ಸಿ ಕೊಡ್ಸ್ಬರ್ಲೆ, ಪೂಮಾ ಇಂಡಿಯಾ ಜರ್ಸಿ ಅಲ್ಲ, ಒಂದ್ ಮ್ಯಾಚ್ ಕರ್ಕೊಂಡು ಹೋದ್ರೆ ಆಯ್ತಪ್ಪ. ಜರ್ಸಿ ನಾವೇ ತಗೊಂತೀವಿ. ಕೇಳ್ತಿದ್ದೀರಾ ಯುವಕರು? 2,500 ಟಿಕೆಟ್. ಇಲ್ಲ, ಎಲ್ಲರೂ ಫೈನಲ್ ಮ್ಯಾಚ್ ಅದು ಫೈನಲ್ ಮ್ಯಾಚ್ ಅನ್ಸ್ಲಿಲ್ಲ ನೆನ್ನೆ. ಫೈನಲ್ ಮ್ಯಾಚ್ ಒನ್ ಸೈಡ್ ಮ್ಯಾಚ್ ಅದು. ಈ ಸತಿ ಯಾವ ಪ್ಲೇ ಆಫ್ಸ್ ಇಂಟ್ರೆಸ್ಟಿಂಗ್ ಇದೆಯಲ್ಲ ಬಿಡ, ಎಲ್ಲ ಒನ್ ಸೈಡ್. ನೆನ್ನೆ ಪವರ್ ಪ್ಲೇ ಮ್ಯಾಚ್ ಮುಗ್ದೋಯ್ತಲ್ಲ. 6 ಓವರ್ 7:30 ಮ್ಯಾಚ್ ಸ್ಟಾರ್ಟ್ ಆಗೈತಿ. 7:50 RCB ಏನಂತ ಗೊತ್ತಾಗಿತ್ತು. 50ಗೆ ಗೊತ್ತಾಯ್ತೀನಿ. ಏನಲ್ಲಿ ಬಟ್ಲರ್ ಏನೋ ಇದೇ ಬಟ್ಲರು ಅಲ್ಲಿ ಕೆಳಗಡೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಇದ್ದು, ಈಗ RCB ತರ ಟೀಮ್ ಡೇವಿಡ್ ಯಾರೋ ಇದ್ದಿದ್ರೆ ಬಟ್ಲರ್ ಬೇರೆ ಇನ್ನಿಂಗ್ಸ್ ಆಡ್ತಿದ್ದ, ಹೊಡೆದಾಡ್ತಿದ್ದ ಬಂದಾಗಿಂದ. ಬಟ್ ಬಟ್ಲರ್ ಯಾವ ಧೈರ್ಯ ಮೇಲೆ ಹಿಂದೆ ಇರೋರೆಲ್ಲ ಬಂದೇ ಪುಟ್ಟ ಬಾ ಪುಟ್ಟ ಬಂದೇ ಪುಟ್ಟ. ಅಲ್ಲ, ಸುಂದರಂದ ಅದು ಕ್ಯಾಚ್ ಕರೆಕ್ಟ್ ಆಗಿ ಹೋಗ್ಬಿಟ್ಟಿತ್ತಂದ್ರ 120 ಬರ್ತಿದಿಲ್ಲ ಅವ್ರು. ಅದಿಲ್ಲ ಪಾಪ. ಸುಂದ್ರನ್ ಆಟ ಅಷ್ಟೇ ಗುರು. ಸುಂದ್ರನ್ ಬಗ್ಗೆ ನಾವ್ ಏನು 200 ಆದ್ರೂ ಅಟ್ಲೀಸ್ಟ್ 175 ಆದ್ರೂ ಹೊಡಿಬೋದಿತ್ತಪ್ಪ. ಒಳ್ಳೆ ಫೈನಲ್ ಮ್ಯಾಚ್ ಅಂತ ಅನ್ನಿಸ್ಲಿ. ಇನ್ನೊಂದ್ ತಪ್ಪು ಮಾಡಿದೆ ಏನ್ ಗೊತ್ತಾ, ಅವ್ರು ಸಿಂಧುನ ಸಂಧು ಬದ್ಲಿಗೆ ಇವ್ನ್ ಕಳಿಸ್ಬೇಕಿತ್ತು, ಸುಂದ್ರನ್ನೇ ಒನ್ ಡೌನ್.
ಜೇಸಿ ಅವನು ನೋಡ್ರಿ ನಿಶಾಂತ್ ಅಷ್ಟ್ ಲೇಟ್ ಸಿಂಗ್ ಆಗಿ ಬಂದಲ್ಲಿ ಅವನ ಮ್ಯಾಲ ಆಡಿದ್ನಂದ್ರ ಅಮ್ಕುಡುಮ್ಕ ಆಡ್ಕೊಂತ 50 ಹೊಡ್ಕೊತಿದ್ದವ. ಅವನು ಅವ್ನು ಯಾಕ ಯಾರು ಬ್ಯಾಟಿಂಗ್ ಎಲ್ಲ ಆಡ್ತಿಲ್ಲ, 7 ಬ್ಯಾಟಿಂಗ್ ರನ್ ಬಿಟ್ಟಿದ್ದಾರೆ. ಹೊಡೆದ್ಬಿಟ್ಟು ತಲಾಗ್ ಟ್ರಿಬ್ಯೂಟ್ ಮಾಡಿದಾರೆಲ್ಲ. ತಲಾಟಿ ಮೆದರ್ ಹಾಕೊಂಡ್ರೆ ಹಿಂಗೆ ಆಗೋದು ಅವ್ರಿಗೆ. 3 ಶುಭ್ಮನ್ ಜನ ಗಿಲ್ 7 ರನ್ ಹೊಡೆದಿ ಔಟ್ ಆಗಿರೋದು ಯಾರು ನಿನ್ನೆ ಮ್ಯಾಚ್ ಅಲ್ಲಿ ಹುಡುಗ GT ಟೀಮ್ ಅಲ್ಲಿ. ಅಲ್ಲ ಅಲ್ಲ ಟಿವಾಟಿಯ ಬಗ್ಗೆ ಹೇಳ್ಬೇಕು. ಅವತ್ತು ಅಷ್ಟ್ ಚೆನ್ನಾಗ್ ಆಡ್ದ, ಯಾವ್ದು 16 ಮ್ಯಾಚ್ ಅಲ್ಲಿ 70 ರನ್ ಏನೋ ಹೊಡೆದ ನೆನ್ನೆಗೆ. ಅವತ್ ಆಡ ಮ್ಯಾಚ್ ಅಲ್ಲಿ ಮ್ಯಾಚ್ ಯಾಕೆ 70 ಹೊಡೆದ 45 ಗೊತ್ತಾ ರನ್ ಅದು? ನಿನ್ ನೆಟ್ವರ್ಕ್ ಏನಲ್ಲ ನಮ್ಮವ್ರಿಗೆ ಬಾಲ್ ಹಿಡಿಯೋ ಇಂಟ್ರೆಸ್ಟ್ ಇರ್ಲಿಲ್ಲ ಅವತ್ತು. ಆಲ್ಮೋಸ್ಟ್ ನಾವ್ ಗೆದ್ವಿ ಅಂತ ಗೊತ್ತಾಗ್ಬಿಟ್ಟಿತ್ತು. 18 ಬಾಲಿಗೆ ಯಾರು 100 ಅಂದ್ರು ರನ್ ಒಂದ್ ಸ್ವಲ್ಪ ಹೊಡಿತಾರೆ. ಅಲ್ಲೋ ಯಾಕ ಅಂಪೈರ್ಸ್ ಒಂದ್ ಸ್ವಲ್ಪ ಆರ್ ಸಿ ಬಿ ಕಡೆ ಇದ್ರ ನಿನ್ನೆ ಅಪ್ಪೀಲ್ ಮಾಡೋ ಪುರ್ಸದ ಇರ್ಲೇ ವಿಕೆಟ್ಗೆ ಅಂತ ಕೈ ಎತ್ತಿದ್ರಪ್ಪ. ಅಂಪೈರಿಗೆ ಒಂದೊಂದ್ ಕೋಟಿ ಕೊಟ್ಟಿದ್ದು, ಅದಕ್ಕೆ ನಮ್ ಕಡೆ ಇದ್ರು. ನಿನ್ ತಲೆ ಮುಚ್ಕೊಂಡ್ ಕುತ್ಕೋ ಏನ್ ಸುಮ್ನೆ. ಹೇಳಕ್ ಆಗೋದಿಲ್ಲ. ವೈಡ್ ಬಾಲ್ ವಿಕೆಟ್ ಎತ್ತಿದ್ರು. ಹಂಗೆ ನಾವು ಕೊಡೋದು ಸ್ಪಾನ್ಸರ್ ನಾವು ಗುಜರಾತಿಗೆ. ಏನ್ರಿ ಮಾತಾಡ್ತೀರಾ ಏನ್ರಿ? ಇವೆಲ್ಲ ಇವೆಲ್ಲ ನೀವು ಮಾತಾಡಿದ್ದೆ ನೆನಪು ಬಂದ್ವಾ ನಮಗ, ಅದಕ್ಕ ಹೇಳಿದ್ವಿ. ನಾವ್ ಹಂಗೆ ಡ್ರೈ ಡ್ರೈ ಸ್ಟೇಟ್ ಅಲ್ಲಿ ಪಾರ್ಟಿ ಮಾಡಕ್ ಆಗಿಲ್ಲ ಅವ್ರಿಗೆ 2 ಸರಿ. ಈಗ ಲಾಸ್ಟ್ ಇರೋದ್ ಗುರು, DKC RCB ಕರ್ಸ್ತಾನೆ ಇಲ್ವಾ ಗ್ರೌಂಡಿಗೆ?